ನಮ್ಮನ್ನು ಟೀಕೆ ಮಾಡಲಿ, ಆದರೆ ಮಾತಾಡುವ ಸಭ್ಯತೆ ಎಲ್ಲೆಯನ್ನು ಮೀರಿ ಕೂಡ ಮಾತಾಡಿದ್ದಾರೆ. ಆಯಿತು, ಬೆಂಗಳೂರಿನ ಒಳ್ಳೆಯದಾಗುತ್ತೆ, ಅದಕ್ಕೆ ನಾನು ಬಯಸ್ಕೋಬೇಕು, ನಾನು ಅನ್ಪಾಪ್ಯುಲರ್ ಆಗಬೇಕು, ನಾನು ಜನರಿಂದ ಟೀಕೆಗೆ ಒಳಗಾಗಬೇಕು, ಅದರಿಂದ ಏನೋ ಬೆಂಗಳೂರಿಗೆ ಒಳ್ಳೇದಾಗುತ್ತೆ ಅಂದರೆ ಇರಲಿ, ಆಗಲಿ. ಯಾಕಂದರೆ ಕೊನೆಗೆ ನಾವು ಸಾರ್ವಜನಿಕ ಜೀವನದಲ್ಲಿದ್ದು ಏನೋ ಒಂದು ನಯಾ ಪೈಸಾ ಬೆಂಗಳೂರಿಗೆ ನಾವು ಒಳ್ಳೇದು ಮಾಡಿದರೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಅದಕ್ಕೋಸ್ಕರ ನಿಷ್ಠೂರ ಆದರೂ ಪರವಾಗಿಲ್ಲ, ನಾವು ನಿಷ್ಠೂರ ಆಗಿ ಸುಧಾರಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇವೆ. ಯಾಕಂದರೆ ಇದರಲ್ಲಿ ಇಂಟ್ರೆಸ್ಟ್ ಅಂತೂ ಏನೂ ಇಲ್ಲ. ವೆಹಿಕಲ್ ತೆರವು ಕಾರ್ಯಾಚರಣೆಗೆ ಈಗಾಗಲೇ ತಾವು ಸಭೆ ಮಾಡಿದಿರಾ, ಸೂಚನೆ ಕೊಟ್ಟಿದ್ದೀರಾ? ಅಲ್ಲ, ಎಷ್ಟು ಪ್ರದೇಶದಲ್ಲಿ ಅನ್ನೋದನ್ನು ನಾಳೆ ಹೇಳ್ತೀನಿ. ನಾಳೆ ನೀವು ಬನ್ನಿ, ಲೊಕೇಶನ್ ಹೇಳ್ತೀನಿ, ನಾಳೆ ಅದನ್ನು ಹೇಳ. ಎಲ್ಲಿ ತನಕ ಮುಂದುವರಿಯುತ್ತೆ ಸರ್ ಇದೇ ಥರ? ನಾನು ಈ ಮುಖ್ಯ ರಸ್ತೆಗಳನ್ನು ನಾವು ಗುರಿಯಾಗಿ ಇಟ್ಕೊಂಡಿದ್ದೇವೆ. ಮುಖ್ಯ ರಸ್ತೆಗಳನ್ನು ಇನ್ನೂ ಮುಂದುವರಿತೇವೆ. ಎಷ್ಟು ದಿನ ಆಗುತ್ತೆ ಹೇಳೋಕ್ಕಾಗೋದಿಲ್ಲ. ಇಲ್ಲಿವರೆಗೂ ಒಂದು 430 ಕಿಲೋಮೀಟರ್ ಅಷ್ಟು ಟ್ಯಾಕಲ್ ಮಾಡಿದ್ದೇವೆ. ನೋಟಿಸ್ ಕೊಡ್ತಿಲ್ಲ, ಜಾಗ ಗುರುತು ಮಾಡಿಲ್ಲ, ಸ್ಥಳಾಂತರಕ್ಕೆ ಒಂದು ಜಾಗ ಕೊಟ್ಟಿದ್ರೆ ಅಲ್ಲಿ ಹೋಗಿ ನಾವು ಬಿಟ್ಕೊಡ್ತಿದ್ವಿ ಅನ್ನೋದು ಸರ್ ಅವ್ರ ಪ್ರಶ್ನೆ. ಸ್ಥಳಾಂತರಕ್ಕೆ ಜಾಗನೇ ಕೊಟ್ಟಿಲ್ಲ ಅನ್ನೋದು. 90% ರೋಡ್ಗಳು ಅವ್ರಿಗೆ ಆಲ್ಟರ್ನೇಟ್ ಬಿಟ್ಟಿದ್ದೀವಲ್ಲ, ಅಲ್ಲಿ ಹೋಗಿ ಜೀವನ ಮಾಡಲಿ. ನಾನು ನಿಮಗೆ ಹೇಳಿದ್ರು ಕೂಡ ನೀವು ಅದು ಯಾಕೋ ನನ್ನ ಮಾತು ನಿಮಗೂ ಕೇಳಿಸ್ತಾ ಇಲ್ಲ. ನಾನು ಏನು ಹೇಳ್ತಾ ಇದ್ದೇನೆ, 90% ರೋಡು ನಿಮಗೆ ವ್ಯಾಪಾರ ಮಾಡೋದಕ್ಕೆ ಮುಖ್ಯವಾಗಿದೆ. ಅಲ್ಲಿ ಎಲ್ಲಾದರೂ ಸೆಲೆಕ್ಟ್ ಮಾಡಿಕೊಂಡು ಮಾಡಿ. ಮೇಯ್ನ್ ರೋಡಲ್ಲಿ ಬಂದು ಸಾರ್ವಜನಿಕರಿಗೆ ತೊಂದರೆ ಮಾಡಿ, ಸಾರ್ವಜನಿಕರಿಗೆ ಜೀವಹಾನಿ ಆದರೂ ಪರವಾಗಿಲ್ಲ, ಮೇಯ್ನ್ ರೋಡಲ್ಲೇ ಮಾಡಬೇಕು ಅಂತ ಹೇಳಿದ್ರೆ ಯಾವ ಕಾನೂನು ಹೇಳುತ್ತೆ? ಸುಪ್ರೀಂ ಕೋರ್ಟ್ನ ಪ್ರಕಾರ ನಾವು ಮಾಡ್ತಾ ಇರೋದು. ನೀವು ಕೂಡ ಈ ರೀತಿಯಾಗಿ ಈಗ ಏನು ಮಾಡಲಿಲ್ಲ ಅಂದರೂ ಟೀಕೆ ಮಾಡ್ತೀರಾ, ಏನಾದರೂ ಮಾಡಿದರೂ ಟೀಕೆ ಮಾಡ್ತೀರಾ. ಏನಾದರೂ ಬೆಂಗಳೂರು ಸುಧಾರಣೆ ಆಗಬೇಕಾ ಬೇಡವಾ ಅನ್ನೋದನ್ನು ನೀವು ತೀರ್ಮಾನ ಮಾಡ್ಕೊಳ್ಳಿ. ಸರ್ಕಾರ ಏನಾದರೂ ಮಾಡೋಕ್ಕೆ ಪ್ರಯತ್ನ ಮಾಡಿದರೆ ಅದರಲ್ಲೂ ಕೂಡ ಈ ರೀತಿಯಾಗಿ ಮಾತಾಡುವಂಥದ್ರಿಂದ ಬೆಂಗಳೂರಿನ ಹಿತ ಇದರಿಂದ ಸುಧಾರಣೆ ಮಾಡೋಕ್ಕೆ ಸಾಧ್ಯನಾ ಅನ್ನುವಂಥದ್ದು. ಮತ್ತೊಂದು, ಈ ಬೀದಿ ಬದಿ ವ್ಯಾಪಾರಿಗಳಾಯ್ತು, ಬಡವರು ಶ್ರೀಮಂತರು ಅನ್ನೋದು ಯಾವುದು ತಾರತಮ್ಯ ಇಲ್ಲ. ಒಂದೊಂದು ಕ್ಯಾಂಪೇನೇ ಮಾಡ್ಕೊಂಡು ಹೋಗ್ತೇವೆ, ಒಂದೊಂದು ಆದ್ಮೇಲೆ ಒಂದೊಂದು ಕ್ಯಾಂಪೇನ್.